ಅಭಿಮಾನಿಗಳು ಕೂಗಿದ ಹುಮ್ಮಸ್ಸಿನಲ್ಲಿ ಜಮೀರ್ ಹೇಳಿದ್ದಾರೆ. ಜಮೀರ್ ಹೇಳಿಕೆಗೂ ಪುಟ್ಟಣ್ಣ ಖಂಡಿಸಿದ್ದಾರೆ. 4 ಗೋಡೆಗಳ ಮಧ್ಯೆ ಏನಾದರೂ ಮಾತನಾಡಲಿ, ಆದ್ರೆ ಆಚೆ ಅಭಿಮಾನಿಗಳನ್ನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಮಾತನಾಡೋದು ಸರಿಯಲ್ಲ. ಜಮೀರ್ ಸಾರ್ವಜನಿಕವಾಗಿ ಮಾತನಾಡಬಾರ್ದಾಗಿತ್ತು ಅಂತಾನೂ ಪುಟ್ಟಣ್ಣ ಅವರು ಅಂದಿದ್ದಾರೆ. ಅಂತಂದ್ರೆ 4 ಗೋಡೆ ಮಧ್ಯದಲ್ಲಿ ಏನು ಮಾತಾಡೋದು ನಡೀತದೆ, ಆವಾಗ ಚೆನ್ನಾಗೂ ಇರ್ತದೆ. ಅದು ಈ ಸಿಂಗ್ಯುಲರ್ ಆಗಿ ಮಾತಾಡೋದಾಗಲಿ ಬೈಯೋದಾಗಲಿ ಚೆನ್ನಾಗಿದ್ದಾಗ ಏನು ಮಾತಾಡಿದ್ರು ಕೂಡ ಅದು ಒಂಥರ ಅಮೃತ ಇದ್ದಂಗೆ. ಒಂಚೂರು ವ್ಯತ್ಯಾಸ ಆದರೆ ಸುಮ್ಮನೆ ನೋಡಿದ್ರು ಕೂಡ ದುರ್ಗುಟ್ಕ ನೋಡ್ತಾನೆ ಅಂತಾರೆ. ಅವನು ಕೆಮ್ಮಿದ್ರು ಕೂಡ ನಾನು ನೋಡ್ಬಿಟ್ಟು ಕೆಮ್ದ ಅಂತಾರೆ. ಇಟ್ ಇಸ್ ವೆರಿ ಕಾಮನ್ ಸರ್. ಅದು ಅವ್ರವ್ರು ಇದು ಸರ್, ನಿಮಗೆ ಗೊತ್ತು, ನಾವೆಲ್ಲ ಅವರೆಲ್ಲ ಹೆಂಗಿದ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತದೆ ಅಲ್ವಾ. ಆದರೆ ಸಾರ್ವಜನಿಕವಾಗಿ ಅದನ್ನೆಲ್ಲ ಹೇಳ್ಬಾರ್ದು, ಸಾರ್ವಜನಿಕವಾಗಿ ಹೇಳ್ಬಾರ್ದು ಅಲ್ವಾ ಸರ್. ಈಗ ನೋಡಿ, ನೀವು ನಮ್ಮನ್ನು ಇಬ್ಬರೇದ ಮಾತಾಡಿ ನಡೀತದೆ ಅಲ್ವಾ, ಬಟ್ ಮಾತಾಡಬಾರ್ದು. ಸೊ ದಟ್ ಪಾಯಿಂಟ್ ಇಸ್ ಎಗ್ರಿ. ಅದು ಆ ವಿಚಾರದಲ್ಲಿ ಗೆಳೆತನ ಇದ್ದಾಗ, ಬಾಂಧವ್ಯ ಇದ್ದಾಗ, ಏನೇ ಇದ್ದಾಗಲೂ ಕೂಡ 4 ಗೋಡೆಗಳ ಮಧ್ಯೆ ಇದ್ದಾಗ ಏಕವಚನದಲ್ಲಿ ಮಾತನಾಡೋದು ಬೇರೆ. ಆಚೆ ಇದ್ದಾಗ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ಆಚೆ ಹೇಗಿರಬೇಕು ಹಾಗೇ ಇರಬೇಕು. ಬಟ್ ಅದು ಹಂಗಾಗೋದಿಲ್ಲ. ಚೆನ್ನಾಗಿದ್ದಾಗ ಏನು ಬೇಕಾದರೂ ಮಾತಾಡ್ಕೊಂಡಾಗ್ಲೂ ಕೂಡ ಅದೇನೂ ಇಲ್ಲ, ಸ್ವೀಕಾರ ಇರುತ್ತೆ. ಬಟ್ ಅದೇ ಸ್ವಲ್ಪ ಹಳಸಿ ಹೋದಾಗ ಈ ಥರ ಕಾಣಿಸ್ಕೊಳ್ಳುತ್ತೆ. ಸರಿ ಇದೆ ಅವ್ರ ಮಾತು.